ಕಲಬುರಗಿಯಲ್ಲಿ ನಿನ್ನೆ ತಡರಾತ್ರಿಯಿಂದ ನಿರಂತರವಾಗಿ ಅಬ್ಬರಿಸುತ್ತಿರುವಂತಹ ವರುಣ ದೇವ ಕಲಬುರಗಿ ನಗರದ ಕಿರು ಮೃಗಾಲಯಕ್ಕೂ ಕೂಡ ಜಲ ದಿಗ್ಬಂಧನ ಹಾಕಿದ್ದಾನೆ. ನಾನೀಗ ಕಲಬುರಗಿ ನಗರದ ಏನು ಪಬ್ಲಿಕ್ ಗಾರ್ಡನ್ ನಲ್ಲಿ ಇರ್ತಕ್ಕಂಥ ಕಿರು ಮೃಗಾಲಯ ಮತ್ತು ಮಕ್ಕಳ ಉದ್ಯಾನವನ ಏನಿದೆ, ಉದ್ಯಾನವನದ ಆವರಣದಲ್ಲಿ ನಿಮ್ಮ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರುವಂತದ್ದು. ನಾನು ಕೂಡ ನೀರಿನಲ್ಲೇ ನಿಂತ್ಕೊಂಡಿರುವಂತದ್ದು. ಯಾಕಂದ್ರೆ ನಿನ್ನೆ ತಡರಾತ್ರಿಯಿಂದ ನಿರಂತರವಾಗಿ ಇನ್ನೂ ಕೂಡ ಕಂಟಿನ್ಯೂ ಆಗಿ ಮಳೆ ಸುರಿತಾ ಇದೆ. ಧಾರಾಕಾರ ಮಳೆಯಿಂದಾಗಿ ಬಹುತೇಕ ಕಡೆಗಳಲ್ಲೂ ಕೂಡ ಹಳ್ಳ ಕೊಳ್ಳಗಳು ಉಕ್ಕೇರಿತಾ ಇವೆ. ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತ ಆಗಿದೆ. ಈ ಒಂದು ಕಿರು ಮೃಗಾಲಯಕ್ಕೂ ಕೂಡ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗಿರ್ತಕ್ಕಂಥದ್ದು. ಏನು ಮೃಗಾಲಯದ ಆವರಣ ಇದೆ ಸಂಪೂರ್ಣವಾಗಿ ನೀರಿನಿಂದ ತುಂಬಿ ತುಳುಕ್ತಾ ಇದೆ. ಒಂದು ಆವರಣದಲ್ಲಿ ಸುಮಾರು 2 ರಿಂದ 3 ಅಡಿಯಷ್ಟು ನೀರು ಕಂಪ್ಲೀಟ್ ಆಗಿ ಶೇಖರಣೆ ಆಗಿರೋದ್ರಿಂದಾಗಿ ಇಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೂ ಅಂದ್ರೆ ಮೃಗಾಲಯದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೂ ಕೂಡ ಎಫೆಕ್ಟ್ ತಟ್ಟಿದೆ. ನಿಮಗೆ ಆ ಭಾಗದಲ್ಲಿ ತೋರಿಸ್ತೇನೆ. ಒಂದ್ ಕಡೆ ಕಿರು ಮೃಗಾಲಯ ಆದ್ರೆ ಮತ್ತೊಂದು ಕಡೆಗೆ ಏನು ಪುಟ್ಟದಾಗಿರ್ತಕ್ಕಂಥ ಉದ್ಯಾನವನ, ಮಕ್ಕಳ ಉದ್ಯಾನವನ. ಅಂದ್ರೆ ಈ ಒಂದು ಮೃಗಾಲಯಕ್ಕೆ ಬರುವಂತಹ ಪ್ರಾಣಿಗಳ ವೀಕ್ಷಣೆಗೆ ಬರುವಂತಹ ಮಕ್ಕಳೇನು ಅವರು ಇಲ್ಲಿ ಆಟ ಆಡಿಕೊಂಡು ಕೂಡ ಹೋಗ್ತಾರೆ. ಅವರ ಆಟಕ್ಕೆ ಸಾಮಾನುಗಳಿಂದ ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಡೆ ಆಗಿರುವಂತದ್ದು, ಜಲಾವೃತ ಆಗಿರುವಂತದ್ದು. ಸುಮಾರು ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸುಮಾರು ಈ ಒಂದು ಮೃಗಾಲಯದಲ್ಲಿ ಬಿದ್ದಿರತಕ್ಕಂಥ ಪ್ರತಿಯೊಂದು ಹನಿ ನೀರು ಕೂಡ ಇಲ್ಲಿ ಮುಂಭಾಗದಲ್ಲಿ ಬಂದು ಶೇಖರಣೆ ಆಗ್ತದೆ. ಇದಕ್ಕೆ ಮುಖ್ಯ ಕಾರಣ ಅಂತ ನೀರು ಸರಾಗವಾಗಿ ಹರಿದು ಹೋಗ್ತಾರೆ. ಯಾಕಂದ್ರೆ ಮೃಗಾಲಯದ ನೆಲಮಟ್ಟ ಏನಿದೆ ಅದು ಇದು ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಗಿಂತ ಕೆಳಮಟ್ಟದಲ್ಲಿ ಇರೋದ್ರಿಂದಾಗಿ ಪ್ರತಿ ಬಾರಿ ಮಳೆ ಬಂದ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾಗಿ ಮೃಗಾಲಯ ಜಲಾವೃತ ಆಗುತ್ತೆ. ಜಲಾವೃತ ಆದ ಸಂದರ್ಭದಲ್ಲೂ ಕೂಡ ಒಂದ್ ಕಡೆಗೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ನೀರನ್ನ ಪಂಪ್ಸೆಟ್ ಮುಖಾಂತರವಾಗಿ ನೀರನ್ನು ಹೊರ ಹಾಕುವಂತ ಕೆಲಸದಲ್ಲಿ ತೊಡಗುತ್ತಾರೆ. ಮತ್ತೊಂದು ಕಡೆಗೆ ಪ್ರತಿ ಬಾರಿ ಮಳೆ ಬಂದ ಸಂದರ್ಭದಲ್ಲಿ ಇಂತಹ ಒಂದು ವಾತಾವರಣ ಚಿತ್ರಣ ಕಂಡು ಬರುತ್ತೆ. ಮತ್ತೊಂದು ಕಡೆಗೆ ಇಲ್ಲಿರ್ತಕ್ಕಂಥ 17 ಬಗೆಯ ಪ್ರಾಣಿ ಪಕ್ಷಿಗಳು ಕೂಡ ಮಳೆರಾಯನ ಹೊಡೆತದಿಂದ ನಿಜ ಕೂಡ ಅವು ಕೂಡ ತತ್ತರಿಸಿ ಹೋಗ್ತವೆ. ಹಾಗಾದ್ರೆ ಇಲ್ಲಿ ಒಂದು ಆ ಮೃಗಾಲಯದ ಆವರಣದ ಚಿತ್ರಣ ಇದಾದ್ರೆ, ಇನ್ನು ಒಳಭಾಗದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಕೂಡ ಯಾವ ರೀತಿ ಮಳೆ ಹೊಡೆತಕ್ಕೆ ತತ್ತರಿಸಿ ನಿಂತುಕೊಂಡಿದೆ ಅಲ್ಲಿರ್ತಕ್ಕಂಥ ಚಿತ್ರಣವನ್ನು ಕೂಡ ಒಳಗಡೆ ಹೋಗಿ ತೋರಿಸ್ತೀನಿ. ಕಲಬುರಗಿ ಕಿರು ಮೃಗಾಲಯದ ಒಳಭಾಗದಲ್ಲಿದ್ದೇನೆ. ಇಲ್ಲಿರ್ತಕ್ಕಂಥ ಚಿತ್ರಣ ನೀವು ಗಮನಿಸ್ತಾ ಇರುವಂತದ್ದು ಯಾವ ರೀತಿಯಿಂದ ಮೃಗಾಲಯದ ಒಳಗಡೆಯಲ್ಲಿ ಹಳ್ಳಗಳು ಏನು ಹೊರಗಡೆಯಲ್ಲಿ ಹಳ್ಳ ಏನು ಹರಿತವೆ, ಅದೇ ರೀತಿಯಾಗಿ ನೀರಿನ ರಭಸ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ನಿಮಗೆ ಮುಂಭಾಗದಲ್ಲಿ ಏನು ಕಾಣಿಸ್ತಾ ಹೋಗ್ತಾ ಇದೆ, ಇಲ್ಲಿ ಜಿಂಕೆಗಳ ಇರುವಂತದ್ದು. ಅಂದ್ರೆ ಜಿಂಕೆಗಳು ಕೂಡ ನಿರಂತರ ಮಳೆಗೆ ತತ್ತರಿಸಿ ಹೋಗಿರುವಂತದ್ದು. ಆ ಶೆಲ್ಟರ್ ಒಳಗಡೆ ಹೋಗಿ ಅವು ಕೂಡ ರಕ್ಷಣೆ ಪಡೆದುಕೊಳ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಜಿಂಕೆ ಹಾಕಿರ್ತಕ್ಕಂಥ ಒಳಾಂಗಣದಲ್ಲೂ ಕೂಡ ಅಪಾರ ಪ್ರಮಾಣದ ನೀರು ಶೇಖರಣೆ ಆಗಿದೆ. ಯಾವ ರೀತಿ ಅಂದ್ರೆ ಹಳ್ಳ ಕೊಳ್ಳಗಳು ಬಂದ ಸಂದರ್ಭದಲ್ಲಿ ಯಾವ ರೀತಿ ನೀರು ಶೇಖರಣೆ, ಆ ರೀತಿ ನೀರು ಶೇಖರಣೆಯಾಗಿ ನಿರಂತರವಾಗಿ ನೀರು ರಭಸವಾಗಿ ಹರಿದು ಹೋಗ್ತಾ ಇದೆ. ಒಂದ್ ಕಡೆಗೆ ಇದು ಚಿತ್ರಣ ಇದೆ, ಮತ್ತೊಂದ್ ಕಡೆಗೆ ಏಮುಬಡಿ ಈ ಭಾಗದಲ್ಲಿರ್ತಕ್ಕಂಥ ನಿಮ್ಗೆ ಚಿತ್ರಣವನ್ನು ಕೂಡ ನನಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಅಂದ್ರೆ ಬಗೆ 17 ಬಗೆಯ ಪ್ರಾಣಿ ಪಕ್ಷಿಗಳು ಕೂಡ ಈ ಒಂದು ಕಿರು ಮೃಗಾಲಯದಲ್ಲಿರ್ತಕ್ಕಂಥದ್ದು. ಅವೆಲ್ಲವೂ ಕೂಡ ಪ್ರತಿ ಬಾರಿ ಮಳೆ ಬಂದ ಸಂದರ್ಭದಲ್ಲೂ ಇಂಥದೇ ಒಂದು ಚಿತ್ರಣ ಇಲ್ಲಿ ಕಂಡು ಬರುತ್ತೆ. ಈ ಪ್ರಾಣಿ ಪಕ್ಷಿಗಳಿಗೂ ಕೂಡ ಮಳೆಯ ಎಫೆಕ್ಟ್ 100% ತಟ್ಟುತ್ತೆ. ಯಾಕಂದ್ರೆ ಇಲ್ಲಿ ದೃಶ್ಯದಲ್ಲಿ ಈ ಭಾಗದಲ್ಲಿ ನಿಮ್ಗೆ ಗಮನಿಸ್ತಾ ಇರುವಂತದ್ದು ಎಮು ಬರ್ಡ್ ಇರ್ತಕ್ಕಂಥ ಅಂದ್ರೆ ದೊಡ್ಡ ಕೋಳಿ ಇರುವಂತದ್ದು. ಈ ಒಂದು ಎಮು ಬರ್ಡ್ ಕೂಡ ನೀರಿನಲ್ಲಿಯೇ ತೊಯ್ದುಕೊಂಡು ನಿಂತಿರುವಂತದ್ದು. ಇಲ್ಲಿರ್ತಕ್ಕಂಥ 2 ಎಮು ಬರ್ಡ್ ಪರಿಸ್ಥಿತಿ ಕೂಡ ಅದೇ ಆಗಿದೆ. ನಿಮ್ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಈ ಒಂದು ಎಮು ಬರ್ಡ್ ಹಾಕಿರ್ತಕ್ಕಂಥ ಏನು ಆವರಣದ ಒಳಭಾಗದಲ್ಲೂ ಕೂಡ ಅಪಾರ ಪ್ರಮಾಣದ ನೀರು ಶೇಖರಣೆ ಆಗಿದೆ. ಗಮನಿಸ್ತಾ ಇರುವಂತದ್ದು ಅಪಾರ ಪ್ರಮಾಣದ ನೀರು ಶೇಖರಣೆ ಆಗಿದೆ. ಈ ಒಂದು ಎಮು ಬರ್ಡ್ ಕೂಡ ನೀರಿನಲ್ಲೇ ನಿಂತಿರುವಂತದ್ದು. ಅಂದ್ರೆ ನಿನ್ನೆ ತಡರಾತ್ರಿಯಿಂದ ನಿರಂತರವಾಗಿ ಏನು ಮಳೆ ಸುರಿತಾ ಇರೋದ್ರಿಂದಾಗಿ ಇದೇ ರೀತಿಯಾದ ಚಿತ್ರಣ. ಮಳೆಯಲ್ಲಿಯೇ ಈ ಒಂದು ಪ್ರಾಣಿ ಪಕ್ಷಿಗಳು ಕೂಡ ತೊಯ್ದು ತೊಪ್ಪೆ ಆಗಿದೆ. ಒಂದ್ ಕಡೆಗೆ ಮಳೆ ರಕ್ಷಣೆ ಪಡೆಯೋದಕ್ಕೂ ಸಾಧ್ಯ ಆಗದೇನೆ ನೀರಿನಿಂದ ಅಂದ್ರೆ ಮಳೆಯಿಂದ ತತ್ತರಿಸಿ ಹೋಗಿರುವಂತದ್ದು. ಇದು ಕೇವಲ ಈ ಒಂದಿಷ್ಟು ಪ್ರಾಣಿಗಳಲ್ಲಿ ಇರತಕ್ಕಂಥ ಬಹುತೇಕ ಎಲ್ಲಾ ಪ್ರಾಣಿ ಪಕ್ಷಿಗಳ ಪರಿಸ್ಥಿತಿ ಇದೇ ಆಗಿರುವಂತದ್ರಲ್ಲೂ ಕೂಡ ವಿಶೇಷವಾಗಿ ಪ್ರತಿ ಬಾರಿ ಮಳೆ ಬಂದ ಸಂದರ್ಭದಲ್ಲೂ ಕೂಡ ಈ ಒಂದು ಕಿರು ಮೃಗಾಲಯ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗೋದ್ರಿಂದಾಗಿ ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಸಂದರ್ಭದಲ್ಲಿ ಇರತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಮಳೆ ಎಫೆಕ್ಟ್ ಸಮಸ್ಯೆ ಉಂಟಾಗುತ್ತೆ. ಇನ್ನು ಆ ಭಾಗದಲ್ಲಿ ಗಮನಿಸ್ತಾ ಇರುವಂತದ್ದು ಅಲ್ಲಿಂದ ನಾವು ಸದ್ಯಕ್ಕೆ ಬಂದಿರುವಂತದ್ದು ಇಲ್ಲಿರ್ತಕ್ಕಂಥ ನೀರ ನೇರವಾಗಿ ಹರಿದುಕೊಂಡು ಹೋಗಿ ಮುಂಭಾಗದಲ್ಲಿ ಶೇಖರಣೆ ಆಗ್ತಾ ಇದೆ. ಇದೇ ರೀತಿಯ ಸಮಸ್ಯೆ ಪ್ರತಿ ಬಾರಿ ಮಳೆ ಬಂದ ಸಂದರ್ಭದಲ್ಲೂ ಕೂಡ ಕಿರು ಮೃಗಾಲಯ ನೀರಿನ ಜಲಾವೃತ ಆಗಿ ಇಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಕೂಡ ಸಮಸ್ಯೆಗೆ ಸಿಲುಕೊಳ್ತಾ ಇವೆ. ಕ್ಯಾಮರಾ ಪರ್ಸನ್ ಶಾಣೋ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ.